ಚುನಾವಣಾ ಕಣದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕಾಣೋಕೆ ಸಿಗ್ತಾ ಇಲ್ಲ. ಬದಲಾಗಿ ಕರ್ನಾಟಕದ ರಣಕಣವನ್ನ ಪ್ರವೇಶ ಮಾಡಲಿದ್ದಾರೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ ಅಮಿತ್ ಶಾ. ರಾಜ್ಯದಲ್ಲಿ ಸೋತ ನೆಲದಿಂದಲೇ ಗೆಲುವಿನ ಬಾವುಟವನ್ನ ಹಾರಿಸಲಿಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಸ್ಕೆಚ್ ಹಾಕಿದ್ದಾರೆ. ಅದರಲ್ಲೂ ನೇರವಾಗಿ ಅಮಿತ್ ಶಾ ಬಂದು ಇಳಿತಾ ಇರೋದು ಡಿಕೆ ಬ್ರದರ್ಸ್ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಿಂದಲೇ ರಣಬೇಟೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಮಿತ್ ಶಾ. ಜೋಡೋ ವರ್ಸಸ್ ತೋಡೋ ತಂತ್ರಗಾರಿಕೆಯ ಮೂಲಕ ಸಂಘರ್ಷಕ್ಕೆ ವೇದಿಕೆಯನ್ನ ಅಣಿ ಮಾಡಲಾಗಿದೆ. ಏಪ್ರಿಲ್ 1ರಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಏಪ್ರಿಲ್ 2ರಂದು ಚನ್ನಪಟ್ಟಣದಿಂದ ಚುನಾವಣಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಆ ಮೂಲಕ ಮೊದಲ ಪ್ರವಾಸದಲ್ಲೇ 10 ಕ್ಷೇತ್ರಗಳ ಮೇಲೆ ಅಮಿತ್ ಶಾ ಅವರ ಈ ಎಂಟ್ರಿ ಪ್ರಭಾವ ಬೀರಬಹುದು ಅನ್ನೋ ಯೋಜನೆಯನ್ನ ರಾಜ್ಯ ಬಿಜೆಪಿ ಪಾಳೆಯ ಹಮ್ಮಿಕೊಂಡಿದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಮಿತ್ ಶಾ ಅವರ ರಣಕಹಳೆ, ಡಿಕೆ ಬ್ರದರ್ಸ್ ಅವರ ಭದ್ರಕೋಟೆಯಲ್ಲಿ ಒಂದಷ್ಟು ಅಂಶಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಕರ್ನಾಟಕ ಲೋಕ ಅಖಾಡಕ್ಕೆ ಅಮಿತ್ ಶಾ ಅವರು ಅಧಿಕೃತವಾಗಿ ಧುಮುಕಲಿದ್ದಾರೆ. ಏಪ್ರಿಲ್ 1 ಹಾಗೆ 2ನೇ ತಾರೀಕು ಲೋಕ ಕಣದಲ್ಲಿ ಕಿಚ್ಚು ಹಚ್ಚಿಸೋಕೆ ಅಮಿತ್ ಶಾ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ವಿರುದ್ಧವಾಗಿ ಡಿಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ಚನ್ನಪಟ್ಟಣದಿಂದ ಶುರುವಾಗುವ ಈ ಕ್ಯಾಂಪೇನ್ ಕೇವಲ ಬೆಂಗಳೂರು ಗ್ರಾಮಾಂತರ ಮಾತ್ರವಲ್ಲ, ಸುತ್ತಮುತ್ತಲ ಬರೋಬ್ಬರಿ 10 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರುವಷ್ಟು ಖಡಕ್ ಆಗಿರುತ್ತೆ ಅನ್ನೋ ವಿಶ್ಲೇಷಣೆ ಬಿಜೆಪಿ ಪಾಳೆಯದಿಂದ ಕೇಳೋಕೆ ಸಿಗ್ತಾ ಇದೆ. ಡಿಕೆ ಸುರೇಶ್ರನ್ನ ಮಣಿಸೋಕೆ ಖುದ್ದು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಮಿತ್ ಶಾ. ರಾಜ್ಯದಿಂದಲೇ ಮೊದಲ ಚುನಾವಣಾ ಪ್ರವಾಸವನ್ನ ಕೂಡ ಶುರು ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್. ಡಿಕೆ ಸುರೇಶ್ರನ್ನ ಟಾರ್ಗೆಟ್ ಮಾಡಿ ತಮ್ಮ ಪ್ರವಾಸವನ್ನ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವರು. ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿಯನ್ನ ಹೊಡೆಯುವ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ ಅಮಿತ್ ಶಾ ಅವರು. ಹೇಗೆ? ಒಂದು ಕಡೆ ದೇಶದ ಉದ್ದಗಲಕ್ಕೂ ಕೂಡ ಭಾರತ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ದ ರಾಹುಲ್ ಗಾಂಧಿ ಅವರಿಗೆ ಇಡೀ ದೇಶದಾದ್ಯಂತ ಸಂಚಾರ ಮಾಡಿ ಭಾರತ ಜೋಡೋ ಅಂತಿರುವ ನೀವು ನಿಮ್ಮದೇ ಪಕ್ಷದಲ್ಲಿ ಭಾರತವನ್ನ ಒಡೆಯುವ, ಭಾರತ ತೋಡೋ ಅನ್ನೋ ರೀತಿಯಲ್ಲಿ ಮಾತನಾಡುವ ಡಿಕೆ ಸುರೇಶ್ ಅವರನ್ನ ಗಮನಿಸಲಿಲ್ವಾ ಅಂತ ಹೇಳ್ತಾ ತಮ್ಮ ಮಾತಿನಲ್ಲೇನೆ ರಾಹುಲ್ ಗಾಂಧಿ ಹಾಗೆ ಡಿಕೆ ಸುರೇಶ್ ಅವರ ಕಾಲೆಳೆಯುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಆ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡೆರಡು ಹಕ್ಕಿಗಳು, ರಾಹುಲ್ ಗಾಂಧಿ ಹಾಗೆ ಡಿಕೆ ಸುರೇಶ್ ಇಬ್ಬರನ್ನ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಗೂಂಡಾ ಅನ್ನೋ ಹೇಳಿಕೆಯನ್ನ ನೀಡಿದ್ದ ಯತೀಂದ್ರ ಸಿದ್ದರಾಮಯ್ಯ ಅವರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ವಿರಾಜಪೇಟೆಯಲ್ಲಿ ಇವತ್ತು ಮಾತನಾಡೋ ಸಂದರ್ಭದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಏನ್ ಸರ್ ಕೇಂದ್ರ ಗೃಹ ಸಚಿವರನ್ನ ಗೂಂಡಾ ಅಂದ್ಬಿಟ್ರಿ, ರೌಡಿ ಅಂದ್ಬಿಟ್ರಿ ಅಂತ ಹೇಳಿ. ಇದಕ್ಕೆ ಉತ್ತರವನ್ನ ನೀಡಿದ ಯತೀಂದ್ರ ಅವರು, ಸಿಬಿಐ ಅಧಿಕಾರಿಗಳು ಹೇಳಿದ ಮಾತನ್ನ ನಾನು ಹೇಳಿದ್ದೀನಿ ಅಷ್ಟೇ. ಮೊದಲು ನಾನೇನು ಹೇಳಿಕೆ ನೀಡಿದ್ದೆ ಅದಕ್ಕೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ. ಹಾಗಾದ್ರೆ ಯತೀಂದ್ರ ಅವರು ಮೊದಲು ಹೇಳಿದೇನು, ಇವತ್ತು ಹೇಳಿದೇನು ಗಮನಿಸಿ. ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರಲ್ಲ ಅಮಿತ್ ಶಾ ಅವರೊಬ್ಬರು ಗೂಂಡಾ ರೌಡಿ, ಗುಜರಾತ್ ನಲ್ಲಿ ಕೊಲೆ ಆಪಾದನೆ ಕೂಡ ಗಡಿಪಾತ್ ಕೂಡ ಆಗಿದೆ. ಅಂತವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಹೋಗಿ ಅವರನ್ನು ಮುಸ್ಲಿಮರ ಅಲ್ಪಸಂಖ್ಯಾತರ ಧರ್ಮೇದ ಮಾಡಿದಂತ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂತವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾರೆ. ಇಂಥವ್ರ ಕೈಲಿ ಅಧಿಕಾರ ಹೋದಾಗ ದೇಶ ಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಈಗ ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದ್ದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದ್ದಂಥದ್ದಲ್ಲ. ಹಿಂದೆ 2010ರಲ್ಲಿ ಸೋಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಕೋರ್ಟ್ನಲ್ಲಿ ಸಿಬಿಐ ಅವ್ರು ಕೊಟ್ಟಂಥ ಕೋರ್ಟ್ಗೆ ಹೇಳಿದಂಥ ಹೇಳಿಕೆ ಅದು, ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಅವ್ರಿಗೇನಾದರೂ ನಾ ಹೇಳಿದಂಥ ಹೇಳಿಕೆಯಲ್ಲಿ ತಪ್ಪಿದೆ ಅನ್ಸಿದ್ರೆ ಅದರಿಂದ ಅವ್ರು ಕೋಪ ಬಂದರೆ ಅವ್ರು ಮೊದಲು ಸಿಬಿಐ ಅವ್ರ ಮೇಲೆ ಕೋಪ ಮಾಡ್ಕೋಬೇಕಾಗತ್ತೆ. ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಡಲಿ ಬಿಡಿ, ಆಯಿತು. ನಾವು ಚುನಾವಣಾ ಈಗ ನೋಟಿಸು ಕಳಿಸಿದ್ದಾರೆ, ನಾನು ಅದಕ್ಕೆ ಏನು ಸರಿಯಾದ ಉತ್ತರ ಕೊಡಬೇಕು ಅದನ್ನು ಕೊಡ್ತೇವೆ. ಮೋದಿ ಅನ್ನೋರ ಕಪಾಳಕ್ಕೆ ಹೊಡೀರಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಇವತ್ತು ಮುಜುಗರ ಉಂಟಾಗುವಂತಹ ಘಟನೆಯೊಂದು ನಡೆಯಿತು. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ ಐತಿಹಾಸಿಕ ಗರ್ರೋತ್ಸವದಲ್ಲಿ ತಂಗಡಗಿ ಅವರು ಭಾಗಿಯಾಗಿದ್ದ ಸಂದರ್ಭದಲ್ಲಿ ಸಚಿವರನ್ನ ನೋಡ್ತಾ ಇದ್ದಂತೆ ಸ್ಥಳದಲ್ಲಿದ್ದ ಬಿಜೆಪಿ ಬೆಂಬಲಿಗರು ಮೋದಿ ಅನ್ನೋ ಘೋಷಣೆಯನ್ನ ಕೂಗೋಕೆ ಶುರು ಮಾಡಿದ್ರು. ಆದರೆ ಸಚಿವರು ಮಾತ್ರ ನಗ್ತಲೇ
ಸ್ಥಳದಿಂದ ಮುಂದೆ ಸಾಗಿದ್ರು. ಯಾವ ಸಚಿವರು ಮೋದಿ ಅಂದ್ರೆ ಕಪಾಳಕ್ಕೆ ಹೊಡೀರಿ ಅಂತ ಹೇಳಿದ್ರು ಅವರ ವಿರುದ್ಧವಾಗಿಯೇ ಇವತ್ತು ಅವರ ಸಮ್ಮುಖದಲ್ಲೇ ಇವತ್ತು ಮೋದಿ ಅನ್ನೋ ಘೋಷಣೆಗಳು ಕೂಡ ಕೇಳೋಕೆ ಸಿಕ್ತು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿಯ ಭೀಷ್ಮ ಅಂತಲೇ ಕರೆಸಿಕೊಳ್ಳುವ ಧೀಮಂತ ನಾಯಕ LK ಅಡ್ವಾಣಿ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ಇವತ್ತು ಅವರಿಗೆ ಪ್ರದಾನ ಮಾಡಲಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಟಿ ಕೋಟಿ ಬೆಂಬಲಿಗರ ಕನಸು. ರಾಮ ಮಂದಿರ ಹೋರಾಟದ ಹಾದಿಯಲ್ಲಿ ಮೈಲಿಗಲ್ಲು ನಿರ್ಮಿಸಿದ ಬಿಜೆಪಿ ಭೀಷ್ಮರಿಗೆ ಭಾರತ ರತ್ನ ಗೌರವ ಸಂದಿದೆ. ದೆಹಲಿಯಲ್ಲಿರುವ LK ಅಡ್ವಾಣಿಯವರ ನಿವಾಸಕ್ಕೆ ಭೇಟಿ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಇದೇ ವೇಳೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಶನಿವಾರವಷ್ಟೇ ದೆಹಲಿಯಲ್ಲಿ ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್, ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಈ ವೇಳೆ ಅನಾರೋಗ್ಯದ ಕಾರಣ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ LK ಅಡ್ವಾಣಿಯವರು ಹಾಜರಾಗಿರಲಿಲ್ಲ. ಹೀಗಾಗಿ ಭಾನುವಾರ ಅಡ್ವಾಣಿಯವರ ನಿವಾಸದಲ್ಲೇ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.